UPL 2024-25 ಇಂದಿನ ಪಂದ್ಯದ ಲೂಸ್ ಕಪ್ತಾನ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಸರ್, ಇಂದಿನ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಶೇರ್ ಮಾಡಿ ಸರ್. ಇಂದಿನ ಪಂದ್ಯ ಬಹಳಷ್ಟು ನಿರೀಕ್ಷೆಗಿಂತ ವಿಜೃಂಭಣೆಯಿಂದ ನಡೆಯಿತು. ಇಂದಿನ ಪಂದ್ಯವನ್ನು ಆಯೋಜಕರು ನಿರೀಕ್ಷೆಗಿಂತ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸರ್, ಸತತ ಮೊದಲ 2 ಪಂದ್ಯಗಳು ಸತತವಾಗಿ ಸೋಲಲು ಇರುವ ಕಾರಣಗಳೇನು ಸರ್? ನಮ್ಮ ಹುಡುಗರು ಬಹಳಷ್ಟು ಚೆನ್ನಾಗಿ ಆಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಕಳಪೆ ಫೀಲ್ಡಿಂಗು, ಸ್ವಲ್ಪ ದುಬಾರಿ ಬೌಲಿಂಗು ಮತ್ತು ಹಾಗೂ ಸ್ವಲ್ಪ ಬ್ಯಾಟಿಂಗ್ನಲ್ಲಿ ವಿಫಲತೆ ಕಂಡುಬಂದಿದೆ. ಅದು ನಮಗೆ ಮೊದಲೆರಡು ಪಂದ್ಯಗಳು ನಮಗೆ ಸೋಲಲು ಕಾರಣವಾಯಿತು. ಸರ್, 3ನೇ ಪಂದ್ಯ ನಾವು ನೋಡಿದ್ದೇವೆ. ಬಹಳಷ್ಟು ಪೈಪೋಟಿ ಇತ್ತು ಪಂದ್ಯದಲ್ಲಿ. ಒಂದಷ್ಟು ಕಲಾತ್ಮಕ ಶೈಲಿಯ ಆಟಗಾರರು ನಿಮ್ಮ 3ನೇ ಪಂದ್ಯದಲ್ಲಿ ನಾವು ನೋಡಿದ್ದೇವೆ. ಅದರಲ್ಲಿ ಬಹಳಷ್ಟು ಬೌಲಿಂಗು ಹಾಗೂ ಬ್ಯಾಟಿಂಗ್ ಮುಖಾಂತರ ನಿಮ್ಮ 3ನೇ ಪಂದ್ಯವನ್ನು ನಿಮಗೆ ವಿಜಯಗೊಳಿಸಿಕೊಟ್ಟಿದ್ದಾರೆ. ಈ ಕ್ರೆಡಿಟನ್ನು ನೀವು ಯಾರಿಗೆ ಕೊಡಲು, ನಿಮ್ಮ ಟೀಮಿನ ಯಾವ ಸದಸ್ಯನಿಗೆ ಕೊಡಲು ಇಚ್ಛಿಸ್ತೀರಾ ಸರ್? ಮೊದಲನೇ 2 ಪಂದ್ಯಗಳು ನಾವು ಸೋಲಲು ಕಾರಣವಾಯಿತು. 3ನೇ ಪಂದ್ಯವನ್ನು ಬಲಿಷ್ಠ ಬ್ಯಾಟಿಂಗ್ನೊಂದಿಗೆ ಮತ್ತು ಬಲಿಷ್ಠ ಬೌಲಿಂಗ್ನೊಂದಿಗೆ, ಅಷ್ಟೇ ಉತ್ತಮ ಫೀಲ್ಡಿಂಗ್ನೊಂದಿಗೆ ಎಸೆದ ಕೊನೆಯವರನ್ನು ಎಸೆದಂತಹ ಮಾಂತ್ರಿಕ ಸ್ಪಿನ್ನಿನೊಂದಿಗೆ ನಾವು ಗೆಲ್ಲಲು ಸಾಧ್ಯವಾಯಿತು ಸರ್. ಸರ್, ನಿಮ್ಮ 3ನೇ ಮ್ಯಾಚ್ ನನಗೆ ನೋಡಿದಾಗ ಇನ್ನೂ 1-2 ಮ್ಯಾಚ್ಗಳು ಉಳಿಯುವಂತೆ, ಆ ಮ್ಯಾಚಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದಾಗ ನಿಮ್ಮ ಕೊನೆಯ 4ನೇ ಮ್ಯಾಚು ಬಹಳಷ್ಟು ಪೈಪೋಟಿ ಇರ್ಬೋದು ಅಂತ ಅನಿಸ್ಕೊಂಡೆ. ಬಟ್ ಬೈ ಚಾನ್ಸ್ ನೀವು ಸೋತಿದ್ದೀರಾದರಲ್ಲೂ ಈ ಸೋಲಿಗಿರುವಂಥ ಕಾರಣಕರ್ತರು ಯಾರು ಅಂತ ನಿಮಗೆ ಹೇಳಬಹುದು ಸರ್? ಅಲ್ಲ, ನಿಮ್ಮ ಟೀಮು ಎಲ್ಲ ಮೆಂಬರ್ಸ್ಗೆ ಕೊಡ್ತೀರಾ, ಅಥವಾ ನೀವು ಆ ಟೀಮಲ್ಲಿ ನಿರೀಕ್ಷಿಸಿದಂತಹ ಯಾರು ಆಟಗಾರರ ವೈಫಲ್ಯಕ್ಕೆಂದಾಗಿರಬಹುದು ಸರ್? ದಯವಿಟ್ಟು ತಿಳಿಸಿ ಸರ್. ನಾವು ಫೈನಲ್ ಮ್ಯಾಚ್ ಸರಣಿ ಗೆಲ್ಲುವ ನಿರೀಕ್ಷೆಯಲ್ಲಿದ್ದೇವೆ ಸರ್. ಬಟ್ 1-2 ಬೈ ಮಿಸ್ಟೇಕಿಂದ ನಾವು ಕೈ ಚೆಲ್ಲಲು ಆಯಿತು. ನಮ್ಮಲ್ಲಿ ಐಕಾನ್ ಪ್ಲೇಯರ್ ಆಗಿದ್ದಂತಹ ಆರಿಫ್ರವರು ಮತ್ತು ಆಸಿರವರು ನಮಗೆ ಕಳಪೆ ಬ್ಯಾಟಿಂಗ್ನೊಂದಿಗೆ ಮತ್ತು ಒಂದಿಷ್ಟು ಮಂದಿ ಕಳಪೆ ಫೀಲ್ಡಿಂಗ್ನೊಂದಿಗೆ ಮತ್ತು ಮಳೆರಾಯಣ ಆರ್ಭಟಕ್ಕೆ ನಾವು ಸೋಲಲು ಕಾರಣವಾಯಿತು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಮ್ಯಾಚಲ್ಲಿ ನಾವು ವಿಜಯಿಯಾಗ್ತೇವೆ ಖಂಡಿತವಾಗಿಯೂ. ನೆಕ್ಸ್ಟ್ ಟೂರ್ನಮೆಂಟಲ್ಲಿ ನೋಡಿಕೊಳ್ತೇವೆ. ಸೋಲಿಗೆ ಕಪ್ತಾನ ನಾನೇ ಜವಾಬ್ದಾರಿ ವಹಿಸಿಕೊಳ್ತೇನೆ. ಧನ್ಯವಾದಗಳು ಸರ್. ಇನ್ನು ಮುಂದೆ ಎಲ್ಲ ನಿಮ್ಮ ಪಂದ್ಯಗಳು ನೀವು ನೆನೆಸಿದಂತೆ ಆಗಲಿ ಅಂತ ಆಶಿಸುತ್ತಾ, ನಿಮ್ಮ ಮುಂದಿನ ಕ್ಯಾಪ್ಟನ್ಸಿ ಇನ್ನು ಬಹಳಷ್ಟು ನೀವು ನಿರೀಕ್ಷೆಯಿಂದ ಮೇಲೂ ಆಗಲಿ ಅಂತ ಆಶಿಸ್ತಾ, ನಮ್ಮ ಈ UPL ಸಂಘಟನೆ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ನಾವು ಕೊನೆಗೊಳಿಸ್ತೇವೆ ಸರ್. ಜೈ ಹಿಂದ್. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್ ಸರ್.